ಹಲೋ ಗೈಸ್, ವಾಟ್ಸ್ಆಪ್, ಎಲ್ರು ಹೇಗಿದ್ದೀರಾ? ವೆಲ್ಕಮ್ ಟು ಅನದರ್ ವ್ಲಾಗ್. ನಾನಿವತ್ತು ನಿಮ್ಗೆ ಮಾವಿನ ಹಣ್ಣಿನ ಗೊಜ್ಜು ಹೇಗ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಹೊಳೆ ಮಾವಿನ ಹಣ್ಣು ಮತ್ತು ಕಾಡು ಮಾವಿನ ಹಣ್ಣು ಅಂತ ನಮ್ ಕಡೆ ಹೇಳ್ತಾರೆ. ಇದನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಬೆಂಗಳೂರು ಸೈಡ್ ಅವ್ರಿಗೆ ನೀವು ಮಾಡ್ಬೋದು. ಸಣ್ಣ ಮಾವಿನ ಹಣ್ಣು ನಿಮ್ಗೆ ಸ್ಮಾರ್ಟ್ ಬಜಾರ್ ಅಲ್ಲೆಲ್ಲ ಹೋದಾಗ ಸಣ್ಣ ಮಾವಿನ ಹಣ್ಣು ಸಿಗುತ್ತೆ. ಆ ಮಾವಿನ ಹಣ್ಣು ತಗೊಂಡ್ ಬಂದ್ರೆ ಆಗುತ್ತೆ. ಇದು ಸ್ವಲ್ಪ ಹುಳಿ ಇರುತ್ತೆ, ಸೋರ್ನೆಸ್ ಇರುತ್ತೆ. ಸೊ ಅದು ಆ ಥರ ಮಾವಿನ ಹಣ್ಣು ಆಗಬೇಕು. ಸೊ ಆಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ಮಾವಿನ ಹಣ್ಣು, ಮತ್ತೆ ನಾನು ಹಾಫ್ ಚಾಪ್ಡ್ ಆನಿಯನ್ ತಗೊಂಡಿದ್ದೀನಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಸಾಸಿವೆ ಬೇಕು, ಅರಿಶಿನ ಪುಡಿ ಬೇಕು, ಖಾರದ ಪುಡಿ ಬೇಕು, ಮತ್ತು ಇದು ಕಪ್ಪು ಮಸಾಲ ಮಾಡ್ಕೊಂಡಿದ್ದೀನಿ. ಕಪ್ಪು ಮಸಾಲಕ್ಕೆ ಮೇಜರಾಗಿ ಧನಿಯಾ, ಜೀರಿಗೆ, ಮೆಂತೆ, ಸ್ವಲ್ಪ ಸಾಸಿವೆ ಹಾಕಿಬಿಟ್ಟು ಕಪ್ಪಾಗಿ ಹುರ್ಕೊಂಡು ಅದನ್ನು ಪೌಡರ್ ಮಾಡ್ಕೋಬೇಕು. ಇದು ಬೇಕು. ಅದಾದಮೇಲೆ ಉಪ್ಪು, ಎಣ್ಣೆ, ಇಷ್ಟು ಮೇಜರಾಗಿ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸು. ಹೇಗೆ ಮಾಡೋದು ಹೇಳ್ತೀನಿ ಬನ್ನಿ. ಪಾತ್ರೆ ಕಾಯ್ದಿದೆ. ಇದಕ್ಕೆ 1.5 ಸ್ಪೂನ್ ಅಷ್ಟು ಎಣ್ಣೆ, 1.5 ಸ್ಪೂನ್ ಸಾಕು, ಜಾಸ್ತಿ ಎಣ್ಣೆ ಹಾಕ್ಬೇಡಿ. ಆಮೇಲೆ ಸಾಸಿವೆ ಹಾಕೋಬೇಕು. ಎಣ್ಣೆ ಕಾಯುವಾಗ ಗೊತ್ತಾಗುತ್ತೆ, ಸ್ವಲ್ಪ ಗುಳ್ಳೆ ಬರುತ್ತೆ. ಅದಾದಮೇಲೆ ಒಂದು 1/2 ಸ್ಪೂನ್ ಅಷ್ಟು, ಸ್ವಲ್ಪ 1/4 ಸ್ಪೂನ್ ಅಷ್ಟು ಸಾಸಿವೆನ ಹಾಕ್ಕೊಳ್ಳಿ. ಸಾಸಿವೆ ಚೆನ್ನಾಗಿ ಸಿಡಿಲಿ. ನೋಡಿ, ಸಿಡಿತಾ ಇದೆ ಇವಾಗ ಸಾಸಿವೆ. ಇವಾಗ ಸಾಸಿವೆ ಚೆನ್ನಾಗಿ ಸಿಡಿದಿದೆ. ಇದಕ್ಕೆ ನಾನು ಕರ್ಬೇವಿನ ಸೊಪ್ಪು, ಈರುಳ್ಳಿ ಸ್ಟಾರ್ಟ್ ಮಾಡಿದ ನಂತರ ಅರ್ಧ ಇಂಚ್ ಆನಿಯನ್ ಸಾಕು, ಜಾಸ್ತಿ ಬೇಡ. ಚೆನ್ನಾಗಿ ಬೇಯಿಸ್ತಾ ಇರುವಾಗ ಆನಿಯನ್ನು, ಅದಕ್ಕೆ ಒಂದು ಸ್ವಲ್ಪ ಚಿಟಿಕೆ ಅಷ್ಟು ಅರಿಶಿನ ಪುಡಿ, ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೊಳ್ಳಿ ಚೆನ್ನಾಗಿ. ಇದಕ್ಕೆ ಇವಾಗ ನಾನು ಒಂದು ಅರ್ಧ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ. ಪುಡಿ ಹಾಕೊಂಡ್ಮೇಲೆ ನೀವೇನು ಮಾವಿನ ಹಣ್ಣು ತೆಗೆದು ಇಟ್ಕೊಂಡಿರ್ತೀರ, ಇದನ್ನ ಸಿಪ್ಪೆ ಸುರಿದ್ಬಿಟ್ಟು ಇಟ್ಕೋಬೇಕು. ಆ ಮಾವಿನ ಹಣ್ಣನ್ನು ನಾನು ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಇವಾಗ ನೀವು ಸ್ವಲ್ಪ ಮಾವಿನ ಹಣ್ಣನ್ನು ಹಿಂಡ್ಬಿಟ್ಟು ಅದು ರಸ, ಒಂದು ಚೂರು ರಸ ಬರೋ ಥರ ಮಾಡ್ಕೋಬೇಕು. ಅದಾದಮೇಲೆ ಮಾವಿನ ಹಣ್ಣನ್ನು ಹೀಗೆ ಹಾಕ್ಕೊಂಡು ಸ್ವಲ್ಪ ಹೀಗೆ ಮಾಡ್ಕೊಳ್ಳಿ. ಅದಾದಮೇಲೆ ನಾನು ಹೇಳಿದ್ನಲ್ವ ಅವಾಗಲೇ ಕಪ್ಪು ಮಸಾಲ ಮಾಡಿಟ್ಕೊಂಡಿದ್ದೀನಿ ಅಂತ, ಅದನ್ನು 1.5 ಸ್ಪೂನ್, ಹಾಫ್ ಸ್ಪೂನ್ ಹಾಕಿದ್ದೀನಿ. ಒನ್ ಆ್ಯಂಡ್ ಹಾಫ್ ಸ್ಪೂನ್ ಅದನ್ನು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಹಾಕೊಂಡಾದ್ಮೇಲೆ ಇದಕ್ಕೆ ನಾನು 1 ಕಪ್ ಆಗೋಷ್ಟು ಮಾವಿನ ಹಣ್ಣು, ಒಂದು 6-7 ಇದೆ, ಅದಕ್ಕೆ 1 ಕಪ್ ಆಗೋಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸೆಟ್ ಆದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಒಂದು ನೋಡಿ ರುಚಿಗೆ ತಕ್ಕಷ್ಟು ಹಾಕೋಬೇಕು. ನಾನೊಂದು 1/4 ಸ್ಪೂನ್ ಹಾಕೊಳ್ತಾ ಇದ್ದೀನಿ. ಮತ್ತೆ ಬೇಕಾದರೆ ನಾನು ಸ್ವಲ್ಪ ಸೇರಿಸ್ಕೋಬೋದು. 1/2 ಸ್ಪೂನ್, ನಾನು 1 ಸ್ಪೂನ್ ಹಾಕೊಳ್ತಾ ಇದ್ದೀನಿ, ಬಿಕಾಸ್ ಮಾವಿನ ಹಣ್ಣು ಸ್ವಲ್ಪ ಹುಳಿ ಇದೆ.
ಇದು ಸ್ವೀಟ್ ಏನಾದರೂ ಇದ್ರೆ ಮಾವಿನ ಹಣ್ಣು ನೀವು ಅದಕ್ಕೆ ಜಾಸ್ತಿ ಬೆಲ್ಲ ಹಾಕಬೇಕು ಅಂತಿಲ್ಲ. ಇಲ್ಲ ಅಂತಂದ್ರೆ ನೀವು ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕೋಬೇಕಾಗುತ್ತೆ. ಅದು ತುಂಬ ಹುಳಿಯಾಗಿ ತಿನ್ನೋಕೆ ಇಷ್ಟಪಡೋರು ಬೆಲ್ಲ ಹಾಕೋಬೇಕು ಅಂತಲೂ ಇಲ್ಲ, ಹಂಗೇನೆ ಮಾಡ್ಕೋಬೋದು, ಚೆನ್ನಾಗಾಗುತ್ತೆ. ನಮಗೆ ತುಂಬ ಹುಳಿ ತಿನ್ನೋಕ್ಕೆ ಇದಾಗಲ್ಲ, ಸೊ ಅದಕ್ಕೆ ನಾವು ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ಕೊಂಡು ಇದನ್ನ ಹಿಂಗೆ ಕ್ಲೋಸ್ ಮಾಡಿಬಿಟ್ಟು ಒಂದು 2 ಮಿನಿಟ್ಸ್ ಅಷ್ಟು ಬೇಯಕ್ಕಿಡೋಣ. ಸಿಮ್ಮಲ್ಲಿ ಬೇಯಕ್ಕಿಡಿ. 2 ಮಿನಿಟ್ಸ್ ಬೇಯಕ್ಕಿಡ್ತೀನಿ. ಇವಾಗ 2 ಮಿನಿಟ್ಸ್ ಆಗಿದೆ. ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು. ಹುಳಿಯಾಗಿ, ಸ್ವೀಟ್ ಆಗಿ, ಖಾರ ಆಗಿ ತುಂಬಾ ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಪೀಸಿಗೆ ಹಾಕೊಂಡು ಇದನ್ನ ಸೈಡಿಗೆ ಹಾಕೊಂಡು ತಿಂದ್ರೆ ಅಂತಂದ್ರೆ 1 ಪ್ಲೇಟ್ ಊಟ ಮಾಡೋರು 2 ಪ್ಲೇಟ್ ಆರಾಮಾಗಿ ತಿನ್ಬಿಡ್ಬೋದು. ಸೂಪರ್ ಆಗಿದೆ. ಇದಾಗಿತ್ತು ನನ್ನ ಈ ದಿನದ ವಿಡಿಯೋ. ಮಾವಿನ ಹಣ್ಣಿನ ಗೊಜ್ಜು. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ, ಹೇಗನ್ಸ್ತು ಅಂತ ಹೇಳಿ, ಟೇಸ್ಟ್ ಹೇಗಿತ್ತು ಅಂತಲೂ ಕಮೆಂಟ್ ಮಾಡಿ. ನೀವು ಟ್ರೈ ಮಾಡಿದ್ದೀರಾ ಈ ಮುಂಚೆ? ನಿಮ್ದು ಏನಾದರೂ ಬೇರೆ ರೆಸಿಪಿ ಇದೆಯಾ ಅದು ಕೂಡ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.